ಹಲೋ ಹಾಯ್ ನಮಸ್ತೆ. ಬೀಯಿಂಗ್ ಅ ಮಾಮ್ ಇಟ್ಸ್ ನಾಟ್ ಸೋ ಈಸಿ. ಅದ್ರ ಬಗ್ಗೆ ವ್ಲಾಗ್ ಮಾಡ್ತಾಯಿದ್ದೇನೆ. ಆ್ಯಸ್ ಯೂಶ್ವಲ್ ಮನೆಯಲ್ಲಿ ಪೈಪ್ ಕಟ್ಟಾಗಿ ಕೆಲಸಕ್ಕೆ ಜನ ಬಂದಿದ್ದರು. ಬಾತ್ರೂಮ್ ನೋಡಲಿಕ್ಕೆ ಆಗದ ಸಿಚುವೇಶನ್ಗೆ ತಿರುಗಿತ್ತು. 1:10 ಕಳೆದಿತ್ತು. ಒಂದು ಸಿಂಗಲ್ ಟೀ ಆಗಲಿ, ಸಿಂಗಲ್ ಕಡುಬು ಆಗಲಿ, ಇಡ್ಲಿ ಆಗಲಿ, ತಿಂಡಿ ಆಗಲಿ ತಿನ್ನಲಿಕ್ಕೆ ಟೈಮ್ ಇರಲೇ ಇಲ್ಲ. ಎಲ್ಲರೂ ಹೇಳಿದರು ತುಂಬ ಈಸಿ, ತುಂಬ ಜನ ಹೇಳ್ತಾರೆ, ತುಂಬ ಜನ ಹೊಡ್ತಾರೆ. ನಮ್ಮ ಕಾಲದಲ್ಲಿ 10-20 ಮಕ್ಕಳಿತ್ತು ಅಂತ. ಈಗ ಒಂದು ಮಗುನೇ ನಿಂಗೆ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ತುಂಬ ಜನ ಮಕ್ಕರು ಮಾಡ್ತವ್ರೆ ಜಾಸ್ತಿ. ಆದರೆ ಯಾರಿಗೆ ಗೊತ್ತು ಮನೆಯಲ್ಲಿ ನಾವು ಪಡೋ ಕಷ್ಟ. ಆಗಿನ ಕಾಲನೇ ಚೆನ್ನಾಗಿತ್ತು. ಮನೆ ತುಂಬ ಜನ ಕೈಯಲ್ಲಿ ಮಕ್ಕಳು ಹಿಡ್ಕೊಂಡು ಹೋಗ್ತಾಯಿದ್ರು. ಮಗು ತುಂಬ ಮುದ್ದೆ, ಮಕ್ಕಳು ಮನೆಗೆ ಬೇಕೇ, ಆದರೆ ನೋಡ್ಕೊಳ್ಳೋಕ್ಕೆ ಜನನೂ ಬೇಕು. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ. ಎಸ್, ಎಕ್ಸಾಕ್ಟ್ಲಿ. ಬರೆದಿರೋರು ತುಂಬಾ ಥಿಂಕ್ ಮಾಡಿ ಬರೆದಿದ್ದಾರೆ. ಎಲ್ಲ ಡೇ ಪವರ್ಫುಲ್ ಡೇನೇ ಆಗಿರಬೇಕಂತೇನೂ ಇಲ್ಲ. ನಮಗೂ ಜ್ವರ ಬರುತ್ತೆ, ನಮಗೂ ಮೂಡ್ ಸ್ವಿಂಗ್ಸ್ ಇರುತ್ತೆ, ನಮಗೂ ಲೈಫಲ್ಲಿ ಒಂದು 5 ನಿಮಿಷ ಹಬ್ಬ ನೆಮ್ಮದಿಯಾಗಿ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ. ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋರು ಇಲ್ಲ. ಓಕೆ ಫೈನ್. ನಾನು ಅಂದ್ಕೊಂಡೆ ನನಗೆ ಮಾತ್ರ ಇದು ಜೀವನದಲ್ಲಿ ನಡೆಯುತ್ತೆ ಅಂತ. ನಾಟ್ ಎಟ್ ಆಲ್. ಇಲ್ಲ, ಎಷ್ಟೋ ಜನರಲ್ಲಿ ಲೈಫಲ್ಲಿ ಇದನ್ನು ನಡೆಯುತ್ತೆ. ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಎಷ್ಟೋ ಜನರಿಗೆ ಆಗಲ್ಲ. ಅಂದರೆ ಕೆಲವರು ಇದನ್ನು ತಮ್ಮೊಳಗೆ ಹುದುಗಿಡ್ತಾರೆ, ಇನ್ನು ಕೆಲವರು ವರ್ಡ್ಸಲ್ಲಿ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೊರಗಡೆ ಹೋಗಿ ನಾವು ದುಡಿತೀವಿ. ನಾನೂ ದುಡ್ದೋಳೆ, ಕಷ್ಟ ಆಗಲಿಲ್ಲ ಅಂತೇನಿಲ್ಲ, ಕಷ್ಟಪಟ್ಟಿದ್ದೀವಿ. ಮನೇಲಿ ಕೆಲಸ ಮಾಡಿ ಹೊರಗಡೆ ಹೋಗಿ ದುಡ್ದು ಅದರಿಂದ ಏನೋ ಒಂದು ಕೆಲಸಕ್ಕೆ ಹಣ ಸಿಗ್ತಿತ್ತು, ನಮ್ಮ ಕೆಲಸಕ್ಕೆ ಅಪ್ರಿಷಿಯೇಷನ್ ಸಿಗ್ತಿತ್ತು. ಮನೆಗೆ ಬಂದ ನಂತರ ಒಂದು ಸ್ವಲ್ಪ ಟೈಮ್ ಸಿಗ್ತಿತ್ತು, ಒಳ್ಳೆ ದಿವಸ ರಜೆ ಸಿಗ್ತಿತ್ತು, ಲಂಚ್ ಬ್ರೇಕ್, ಟೀ ಟೈಮ್ ಸಿಗ್ತಿತ್ತು. ಏನೂ ಸಿಗದೆ ಮಾಡೋ ಒಂದೇ ಒಂದು ಕೆಲಸ ಅಂದರೆ ಹೌಸ್ ಮೇಕಿಂಗ್. ಹೌದು, ಎಷ್ಟೋ ಜನ ಕೆಲಸ ಆಗಿ ಮೊಬೈಲ್ ನೋಡೋ, ಟಿ ವಿ ನೋಡೋ ಜನಗಳು ಇದ್ದಾರೆ, ಇಲ್ಲ ಅಂತೇನಿಲ್ಲ. ಬಟ್ಟೆ ಕೈಯಲ್ಲಿ ತೊಳೆಯೋರ ಬದಲು ವಾಷಿಂಗ್ ಮಿಷಿನೂ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಪಾತ್ರೆ ಕೈಯಲ್ಲಿ ತೊಳೆಯೋರ ಬದಲು ಮಿಷಿನೂ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ಬಿಟ್ಟು ಕೈಯಲ್ಲೇ ಕೆಲಸ ಮಾಡೋರು ಇದ್ದಾರೆ ಅಲ್ವಾ. ನಾವು ಹೇಳೋಷ್ಟು ಸುಲಭವಾಗಿ ಲೈಫ್ ನಡೆಯಲ್ಲ. ನಾವು ಥಿಂಕ್ ಮಾಡೋಷ್ಟು ಸುಲಭವಾಗಿ ಯಾವುದೂ ಇಲ್ಲ. ಈ ವ್ಲಾಗಿದು ಹಿಂದಿನ ಉದ್ದೇಶವೇ ಇದು. ಎಷ್ಟೋ ಹೆಣ್ಮಕ್ಳು ಇವತ್ತು ಮನೆಯಲ್ಲಿ ತಮ್ಮ ಸರ್ಟಿಫಿಕೇಟ್ಸ್ ಆಗಲಿ, ತಮ್ಮ ಎಜುಕೇಷನ್ಸ್ ಆಗಲಿ, ತಮ್ಮ ಕೆರಿಯರ್ಸ್ನಾಗಲಿ ಬಿಟ್ಟು ಮಗುನ ಸಾಕ್ತಿದ್ದಾರೆ, ಮನೇನ ನೋಡ್ಕೊಳ್ತಾ ಇದ್ದಾರೆ. ಅಮ್ಮನಿಗೇನಿಷ್ಟ, ಅತ್ತೆಗೇನಿಷ್ಟ, ಮಗುಗೇನಿಷ್ಟ, ಅಪ್ಪನಿಗೇನಿಷ್ಟ, ಗಂಡನಿಗೇನಿಷ್ಟ ಅಂತ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ. ಆದರೆ ಅದನ್ನು ರೆಕಗ್ನೈಸ್ ಮಾಡಿ, ನನಗೋಸ್ಕರ ಇಷ್ಟು ಮಾಡ್ತಿದ್ದಾಳೆ ಅಂತ ಯಾರಾದರೂ ಅಪ್ರಿಷಿಯೇಟ್ ಮಾಡಿದವರು ಇದ್ದಾರಾ? ನಮ್ಮ ಮನೆಯಲ್ಲೇ ಆಗಲಿ, ನಿಮ್ಮ ಮನೆಯಲ್ಲಾಗಲಿ. ಪ್ರಾಣಿಗಳೇ ಎಷ್ಟೋ ಮೇಲಲ್ವಾ. ತುಂಬ ಪ್ರೀತಿ ಮಾಡುತ್ತವೆ. ನಾವು ಹಾಕೋ ಒಂದು ಊಟಕ್ಕೆ ನಮ್ಮ ಮೇಲೆ ಎಷ್ಟು ಗೌರವ ಮರ್ಯಾದೆ ಕೊಡುತ್ತೆ ಅಂದರೆ, ಈಗ ನಮ್ಮನ್ನು ನೋಡ್ಕೊಳ್ಳೋ ಅಮ್ಮ ಬರ್ತಾಳೆ, ನಮ್ಗೆ ಊಟ ಹಾಕ್ತಾಳೆ, ನಮ್ಮೆಲ್ಲ ಕೆಲಸ ಅವಳೇ ಮಾಡ್ತಾಳೆ. ಮನುಷ್ಯರಿಗೆ ಆ ಗುರ್ತ ಸ್ವಲ್ಪ ಕಮ್ಮಿನೇ. ಅದ್ರ ಮೇಲೂ ನನಗೆ ಗಿಲ್ಟ್ ಇದೆ. ಮಕ್ಕಳ ಥರ ನೋಡ್ಕೊಳ್ತಿದ್ದೆ, ಈಗ ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಇನ್ನು ಅವನ್ನ ಯಾವಾಗ ನೋಡ್ಕೊಳ್ಳೋದು ಅಂತ. ಅರ್ಧ ಜೀವನ ಗಿಲ್ಟಲ್ಲೇ ಹೋಗುತ್ತೆ. ಹಾಗಂತ ಖುಷಿಲೇನಿಲ್ಲ ಅಂತಲ್ಲ. ಎಷ್ಟೋ ಜನ ಇದನ್ನು ವ್ಯಕ್ತಪಡಿಸೋಕೆ ಆಗದೇ ತಮ್ಮೊಳಗೆ ಇಟ್ಟಿರ್ತಾರೆ. ಇವತ್ತು ನಾನು ಅದನ್ನು ವ್ಯಕ್ತಪಡಿಸೋಕೆ ಹೊರಟಿದ್ದೇನೆ. ಖುಷಿ ಇದೆ, ದುಃಖ ಇದೆ. ಆದರೆ ಯಾರೇ ಆಗಲಿ ಜೀವನದಲ್ಲಿ ಅವ್ರಿಗೋಸ್ಕರ ಅವರಿಗೆ ಟೈಮ್ ಬೇಕು ಅಂತ ಅನಿಸುತ್ತೆ. ಅವ್ರ ಸ್ನಾನ ಮಾಡೋಕ್ಕಾಗಲಿ, ಹಲ್ಲುಚ್ಚೋಕ್ಕಾಗಲಿ, ನಿದ್ದೆ ಮಾಡೋಕ್ಕಾಗಲಿ, ಕನಿಷ್ಠ ಪಕ್ಷ ಕೂತ್ಕೊಂಡು ಒಂದು 5 ನಿಮಿಷ ಊಟ ಮಾಡೋಕ್ಕಾಗಲಿ,
ಎಷ್ಟೋ ಜನರಿಗೆ ಇವತ್ತು ರಾತ್ರಿ ಮಲಗಿದರೆ ನಿದ್ದೆ ಬರಲ್ಲ. ಎಷ್ಟೋ ಜನರಿಗೆ ನಿದ್ದೆ ಬಂದರೂ ಮಲಗೋಕ್ಕಾಗಲ್ಲ. ಹೌದು, ಮಾಡರ್ನ್ ಜಮಾನ, ಹೆಣ್ಮಕ್ಳಿಗೆ ಫ್ರೀಡಮ್ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳಲ್ಲ. ಆ ಫ್ರೀಡಮ್ ಇಂಪಾರ್ಟೆಂಟ್ ಆದರೂ, ಆ ಖುಷಿ ಇಂಪಾರ್ಟೆಂಟ್ ಆದರೂ ಎಲ್ಲವನ್ನು ಬದಿಗಿಟ್ಟು ತಮ್ಮವ್ರಿಗೋಸ್ಕರ ಬದುಕ್ತಾ ಇರೋ ಎಷ್ಟೋ ಜನ ಇದ್ದಾರೆ. ನೋಡಲಿಕ್ಕೆ ತುಂಬ ಸುಲಭ. ಮನೆಯಲ್ಲಿ ಒಂದು ಮಗು ಉಂಟು, ಆ ಮಗುನ ನೋಡ್ಕೊಳ್ಳೋದು, ಊಟ ತಿಂಡಿ ಮಾಡಿ ಹಾಕೋದು, ಅದರಲ್ಲಿ ಏನಾಗಲಿಕ್ಕುಂಟು? ದೊಡ್ಡ ವಿಷಯ ಏನಲ್ಲ. ದೊಡ್ಡ ವಿಷಯ ಏನೂ ಅಲ್ಲ. ಯಾರಿಗೇನಿಷ್ಟ, ಯಾರಿಗೇನಿಷ್ಟ ಇಲ್ಲ, ಎಲ್ಲ ಊಟ ಮಾಡಿದ ನಂತರ ಆ ಪಾತ್ರೆನ ತೊಳೆಯೋದು. ಒಂದು ಮಗುವಿನ ಒಂದೊತ್ತು ಊಟ ಮಾಡಿಸೋಕಿರುವ ಕಷ್ಟ ಯಾರಿಗಾದರೂ ಗೊತ್ತಾ? ಅಮ್ಮಂದಿರಿಗೆ ಮಾತ್ರ ಗೊತ್ತು. ಮಗು ಹುಷಾರಿಲ್ಲದಾಗ ಅದನ್ನು ನೋಡಿಕೊಂಡು ಅದಕ್ಕೆ ಮದ್ದು ಕೊಡೋ ಕಷ್ಟ ಯಾರಿಗಾದರೂ ಗೊತ್ತಾ? ಆ ಮಗು ತಿಂದದ್ದನ್ನೆಲ್ಲ ಆ ಮದ್ದಿನೊಟ್ಟಿಗೆ ವಾಂತಿ ಮಾಡುವಾಗ ಆಗೋ ಬೇಜಾರು ಯಾರಿಗಾದರೂ ಗೊತ್ತಾ? ತನಗೆ ಎಷ್ಟೇ ನೋವಾಗಲಿ, ಎಷ್ಟೇ ಹಸಿವಾಗಲಿ, ಎಷ್ಟೇ ಸುಸ್ತಾಗಲಿ, ಆ ಮಗು ಮಲಗದೆ ಊಟ ಮಾಡೋಕ್ಕಾಗಲ್ಲ. ಆ ಮಗುನ ಮಲಗಿಸೋ ಕಷ್ಟ ಯಾರಿಗಾದರೂ ಗೊತ್ತಾ? ಅಫ್ಕೋರ್ಸ್ ಎಷ್ಟೋ ಜನ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಎಷ್ಟೋ ಜನ ಮಕ್ಕಳು ಮಲಗದೇ ಇರೋರು ಇರ್ತಾರಲ್ವ. ತಾನು ತನಗೋಸ್ಕರ ತನ್ನ ಸ್ಟೈಲ್, ತನ್ನ ಫ್ಯಾಷನ್ ಅಂತ ಬದುಕ್ತಿದ್ದವರು ತನ್ನಷ್ಟಕ್ಕೆ ಒಂದು ದಿವಸ ತಮ್ಮ ಪ್ರಪಂಚನೇ ಚೇಂಜ್ ಆಗಿ ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ. ಯಾರಿಗೋಸ್ಕರ, ಯಾತಕ್ಕೋಸ್ಕರ? ರಜೆನೇ ಇಲ್ಲದೆ, ಹಬ್ಬ ಹರಿದಿನ ಅಂತಾನೆ ನೋಡದೆ ಮಾಡೋ ಕೆಲಸ, ಹಗಲು ರಾತ್ರಿ ಅಂತಾನೆ ನೋಡದೆ, ತನ್ನೆಲ್ಲ ನೋವು ಮರೆತು, ತನ್ನೆಲ್ಲ ಕಷ್ಟದ ಸಿಚುವೇಶನನ್ನು ಫೇಸ್ ಮಾಡಿ, ಯಾವುದನ್ನು ಯಾರ ಹತ್ರನೂ ತೋರಿಸ್ಕೊಳ್ಳದೆ ಮಾಡೋ ಏಕೈಕ ಕೆಲಸ ಅಂತ ಹೇಳಿದರೆ ಹೋಮ್ ಮೇಕರ್ಸ್, ನ್ಯೂ ಮಾಮ್ಸ್. ಸುಲಭ ಅಲ್ಲ. ಎಲ್ಲರೂ ಹೇಳ್ತಾರೆ ಇದು ಈಸಿ ಅಂತ. ದೂರದ ಬೆಟ್ಟ ತುಂಬ ಚೆನ್ನಾಗಿ ಕಾಣುತ್ತೆ, ಹತ್ತಿರ ಹೋದಾಗನೇ ಗೊತ್ತಾಗೋದು. ಹತ್ತಲಿಕ್ಕೂ ಕಷ್ಟ ಉಂಟು, ಸ್ವಲ್ಪ ಜಾರ್ತದೆ, ಸ್ವಲ್ಪ ಮುಳ್ಳುಂಟು, ಪ್ರಾಣಿ ಪಕ್ಷಿಗಳೇನೋ ಬರಬಹುದು ಅಂತ. ಅದೇ ಥರ ಮಗು ಮಲಗಿದ ನಂತರ ನೀನು ಮಲಗು, ತುಂಬಾ ಸುಲಭ. ಇವತ್ತು ನನಗೆ ವ್ಯಕ್ತಪಡಿಸೋಕ್ಕೆ ಆಗದೇ ಇರಬಹುದು ವಾಯ್ಸಲ್ಲಿ. ಇದನ್ನು ನೋಡಿದ ಐ ಆಮ್ ಶ್ಯೂರ್ ಎಷ್ಟೋ ಅಮ್ಮಂದಿರಿಗೆ ಇದು ರಿಲೇಟ್ ಆಗ್ತದೆ, ನಂಗೆ ಗೊತ್ತು. ಊಟ ಮಾಡೋಣ ಅಂತ ಊಟಕ್ಕೆ ಪ್ಲೇಟಿಗೆ ಬಡಿಸೋಕ್ಕೆ ಹೋದ ತಕ್ಷಣ ಮಗು ಎದ್ದು ಬಿಡುತ್ತೆ. 5 ನಿಮಿಷನೂ ಮಲಗದೇ ಇರೋ ಮಕ್ಕಳಿರ್ತಾರೆ. ಪುನಃ ಬಂದು ಅವನನ್ನು ಮಲಗಿಸೋದು, ಸೇಮ್ ರುಟೀನ್. ಎಲ್ಲರೂ ಹೇಳ್ತಾರೆ ಇದು ಸುಲಭ ಅಂತ. ಆದರೆ ಅಂದ್ಕೊಂಡಿರೋ ಥರ ಸುಲಭ ಏನಲ್ಲ. ಇದು ನನ್ನ ಸ್ಟೋರಿ ಆಗಿರಬಹುದು, ನನ್ನದೇ ಥರ ಸ್ಟೋರಿ ಇರೋ ಎಷ್ಟೋ ಜನ ಇದ್ದಾರೆ. ಯೂಟ್ಯೂಬ್ ಮಾಡ್ತಾಳೆ, ತಿರುಗ್ತಾಳೆ, ಹೊರಡ್ತಾಳೆ, ಹೋಗ್ತಾಳೆ, ಬರ್ತಾಳೆ, ಮನೆಯಲ್ಲೇ ಇರ್ತಾಳೆ, ಟೈಮ್ಗೆ ತಿನ್ಬೋದು, ಬಿಸಿಲು ತಲೆಗೆ ಬೀಳಲ್ಲ, ತಲೆಗೆ ಮಳೆ ನೀರು ಬೀಳಲ್ಲ. ಹೇಳೋದು ಸುಲಭನೇ. ಬಿಸಿಲು, ಮಳೆ, ನೀರು ಎಲ್ಲಕ್ಕಿಂತ ಮುಗಿಲಾದ ಒಂದು ಜೀವನ 4 ಕೋಣೆಗಳ ನಡುವೆ ಇರುತ್ತೆ, 4 ಗೋಡೆಗಳ ನಡುವೆ ಇರುತ್ತೆ. ಯಾರದನ್ನು ಬಲ್ಲವರು ಅಲ್ವಾ? ಇದು ನನ್ನ ಕತೆ. ನಿಮಗೂ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಯಾಡ್ ಸ್ಟೋರಿ ಏನೂ ಅಲ್ಲ, ಹ್ಯಾಪಿ ಎಂಡಿಂಗ್ ಆಗಲಿ ಅಂತ ಅಷ್ಟೇ ಆಸೆ.